ಚಿಕ್ಕದು. ಭಗವಂತನು ಮಾನವ ಜನ್ಮ ಕೊಟ್ಟು ಈ ಜಗತ್ತಿಗೆ ಏಕೆ ಕಳುಹಿಸಿರುವನು? ಸ್ವಲ್ಪ ಕಾಲದ ನಂತರ ಸಾವು ಏಕೆ ಉಂಟಾಗುತ್ತದೆ? ಹೀಗೆ ಹುಟ್ಟು ಮತ್ತು ಸಾವಿನ ನಡುವೆ ಏನು ಮಾಡಬೇಕು? ಇವು ನಮಗೆ ತಿಳಿದಿಲ್ಲ. ಅದನ್ನು ತಿಳ್ಕೊಳ್ಬೇಕಾದ್ರೆ ಅದನ್ನು ಯಾರು ತಿಳಿಸ್ತಾರೆ ಅಂತಂದರೆ ಗುರುಗಳು. ಹಸುವನ್ನು ಮೇಯಲು ಬಿಟ್ಟಾಗ ಅದು ತನಗೆ ಸಿಕ್ಕಿದ ನೀರನ್ನು ಕುಡಿಯುತ್ತೆ. ಹೀಗೆ ಕೊಳಕಾದ ನೀರನ್ನು ಕುಡಿದರೂ ನಮಗೆ ಅಮೃತಕ್ಕೆ ಸಮಾನವಾದ ಹಾಲನ್ನೇ ಕೊಡುತ್ತೆ. ಅದನ್ನು ಕುಡಿದು ಕರುವಿಗೂ ಕುಡಿಸುತ್ತದೆ. ಆದರೆ ಯಾರಿಗೂ ಏನೂ ಆಗಲಿಲ್ಲ. ಹಾಗೆ ಒಬ್ಬ ಗುರು ಸಮಾಜದಲ್ಲಿನ ಕಸವನ್ನು ರಸಮಯವಾಗಿ ಮಾಡಿ ತನ್ನ ಶಿಷ್ಯರಿಗೆ ಜ್ಞಾನಬೋಧನೆ ಮಾಡ್ತಾನೆ. ಯಾರ ಬಳಿಯಲ್ಲಿ ಇದ್ದಾಗ ಮನಸ್ಸು ಶಾಂತವಾಗಿರುತ್ತದೆಯೋ ಅವನೇ ಗುರು. ಒಂದು ಮನೆಯಲ್ಲಿ ತಂದೆ ಮತ್ತು ಮಗಳು ವಾಸವಾಗಿರ್ತಾರೆ. ಮಗಳಿಗೆ ವಿವಾಹದ ವಯಸ್ಸಾಗಿತ್ತು. ಆದ್ದರಿಂದ ತಂದೆ ಹೇಳ್ತಾನೆ, ನಮಗೊಬ್ಬ ಕಲ್ಲು ಹೊಡೆಯುವವನು ಗೊತ್ತಿರುವನು, ನೀನು ಅವನನ್ನು ವಿವಾಹ ಮಾಡ್ಕೋ ಅಂತ ಹೇಳ್ತಾನೆ. ಆದರೆ ಅವಳಿಗೆ ಕಲ್ಲು ಹೊಡೆಯುವವನನ್ನು ವಿವಾಹವಾಗಲು ಇಷ್ಟವಿರಲಿಲ್ಲ. ಆಗ ತಂದೆಗೆ ಅದನ್ನೇ ಹೇಳ್ತಾಳೆ. ಆಗ ತಂದೆಯು, ನನಗೆ ಅವನೊಬ್ಬನೇ ತಿಳಿದವನು, ಇನ್ನಾರೂ ಇಲ್ಲ, ಆದ್ದರಿಂದ ನೀನೇ ನಿನಗೆ ಬೇಕಾದ ಗಂಡನನ್ನು ಆರಿಸ್ಕೋ ಅಂತ ಹೇಳ್ತಾನೆ. ಹಾಗೆಯೇ ಆಗಲಿ ಅಂತ ಹೇಳಿ ಹೊರಡ್ತಾಳೆ. ಆಕಾಶದಲ್ಲಿ ಚಂದ್ರ ಕಾಣಿಸ್ತಾನೆ. ಅವನನ್ನೇ ವಿವಾಹವಾಗುವಂತೆ ಕೇಳ್ತಾಳೆ. ಆಗ ಚಂದ್ರ ಹೇಳ್ತಾನೆ, ನಾನು ನೋಡಲು ಚಂದ, ಆದರೆ ಸ್ವಯಂ ಪ್ರಕಾಶವಿಲ್ಲ, ಸೂರ್ಯನಿಂದ ಬರಬೇಕು, ಆದ್ದರಿಂದ ನೀನು ಅವನನ್ನೇ ವಿವಾಹ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನಾನು ಬಹಳ ದೂರದಲ್ಲಿರೋದರಿಂದ ಶಾಖ ಇಲ್ಲ, ಅಲ್ಲದೆ ಒಂದು ದೊಡ್ಡ ಮೋಡ ಅಡ್ಡ ಬಂದರೆ ನಾನು ಕಾಣಿಸೋದಿಲ್ಲ, ಆದ್ದರಿಂದ ನೀನು ವರುಣದೇವರನ್ನು ವಿವಾಹ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಅವಳು ವರುಣನನ್ನು ಪ್ರಾರ್ಥಿಸಿದಾಗ, ತಾನು ಶಕ್ತಿವಂತನಲ್ಲ, ಕಲ್ಲು ಹೊಡೆಯುವವನು ನನಗಿಂತ ಶಕ್ತಿಶಾಲಿ ಅಂತ ಹೇಳ್ತಾನೆ. ಹೀಗೆ ಯಾರೂ ದೊಡ್ಡವರೂ ಅಲ್ಲ, ಚಿಕ್ಕವರೂ ಅಲ್ಲ.